ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಇವತ್ತು ಅಂತಿಮವಾಗಿ ತೆರೆ ಕಂಡಿದೆ. 3 ದಿನಗಳ ಕಾಲ ನಡೆದ ಮೆಗಾ ಎಕ್ಸ್ಪೋದಲ್ಲಿ ಕೃಷಿ, ಆರೋಗ್ಯ, ಮಹಿಳಾ ಸಬಲೀಕರಣ, ತಂತ್ರಜ್ಞಾನ, ವಿಜ್ಞಾನದ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರಾಜಕೀಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದ್ಧೂರಿಯಾಗಿ ತೆರೆ ಕಂಡ ಎಕ್ಸ್ಪೋವನ್ನು ಶ್ಲಾಘಿಸಿದ್ದಾರೆ. ಎಕ್ಸ್ಪೋ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಫೈನಲಿ 3ನೇ ದಿನಕ್ಕೆ ಕಾಲಿಟ್ಟು ಯಶಸ್ವಿಯಾಗಿ ನಡೆದು ತೆರೆಬಿದ್ದಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ 3ನೇ ದಿನದ ಎಕ್ಸ್ಪೋಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಾಕ್ಟರ್ ಎಂಸಿ ಸುಧಾಕರ್, ಎಸ್ಆರ್ ವಿಶ್ವನಾಥ್, ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು. ಎಕ್ಸ್ಪೋ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆಶಿ ಮೊದಲಿಗೆ ಎಕ್ಸ್ಪೋದಲ್ಲಿನ ಸ್ಟಾಲ್ಗಳಿಗೆ ವಿಸಿಟ್ ಕೊಟ್ಟು ಉದ್ಯಮಗಳ ಬಗ್ಗೆ ಮಾಹಿತಿ ಪಡೆದ್ರು. ಬಳಿಕ ಸ್ಟೇಜ್ನಲ್ಲಿ ಮಾತನಾಡಿದ ಡಿಕೆಶಿ ಉದ್ಯಮಿಗಳಿಗೆ ಹುರಿದುಂಬಿಸೋ ಕೆಲಸ ಮಾಡಿ ಭರವಸೆ ಕೊಟ್ರು. ನೋಡಪ್ಪ, ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ. ಎಕ್ಸ್ಪೋದ ಅಂತಿಮ ದಿನವಾದ ಇಂದು 2 ಸೆಮಿನಾರ್ ಏರ್ಪಡಿಸಲಾಗಿತ್ತು. ಒಂದು ಕಡೆ ಕೃಷಿ ಬಗ್ಗೆ ಸಂವಾದ ಏರ್ಪಾಡು ಮಾಡಿದ್ರೆ ಮತ್ತೊಂದು ಕಡೆ ಆರೋಗ್ಯದ ಬಗ್ಗೆ ಸಂವಾದ ನಡೆಯಿತು. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಯ ಸಮಾವೇಶ ಗಮನ ಸೆಳೆಯಿತು. ಇನ್ನು ಈ ರೀತಿಯ ಎಕ್ಸ್ಪೋ ಮಾಡುವುದರಿಂದ ಜನರಿಗೆ ಹೆಚ್ಚಾಗಿ ಅನುಕೂಲ ಆಗಲಿದೆ ಅಂತ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ರೆ, ಒಕ್ಕಲಿಗರು ಕೇವಲ ಕೃಷಿ ಕ್ಷೇತ್ರಕ್ಕೆ ಅಷ್ಟಲ್ಲದೆ ಉದ್ಯಮ ಕ್ಷೇತ್ರದಲ್ಲೂ ಪಾಲುದಾರರು ಆಗಬೇಕು ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ರು. ಈ ರೀತಿ ಏನಾಗುತ್ತೆ, ಇದು ಒಂಥರ ವೇದಿಕೆ ಮಾಡಿದಾಗ ಸಮುದಾಯದಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದು ರೀತಿ ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ. ಮತ್ತು ಅವರು ಯಾವ ರೀತಿ ಒಂದು ಸಾಧನೆ ಮಾಡಬೇಕು, ಏನೆಲ್ಲ ನಾವು ಆಯ್ಕೆಗಳು ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಚರ್ಚೆಗಳಾದಾಗ ಈಗ ಏನೇನು ಇವತ್ತು ಸವಾಲುಗಳನ್ನು ಎದುರಿಸಬೇಕು, ಇವೆಲ್ಲ ಚರ್ಚೆ ಆದಾಗ ಒಂದು ಮಾನಸಿಕವಾಗಿ ನಾವು ನಮ್ಮವ್ರಿಗೂ ಒಂದು ರೀತಿ ಧೈರ್ಯ ತುಂಬಿದಂಗೆ ಆಗುತ್ತೆ. ಜ್ಞಾನವನ್ನು ಈ ಸಮುದಾಯಕ್ಕೆ ದಾರಿ ಎರೆದು ಉದ್ಯಮೆದಾರರಾಗೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಮ್ಮ ಯುವಕರು ಮತ್ತು ನಮ್ಮ ಮಹಿಳೆಯರು ಈ ಉದ್ಯಮಗಳಲ್ಲಿ ಮುಂದೆ ಬಂದು ಅವರ ಆದಾಯವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ನಮ್ಮ ರಾಷ್ಟ್ರದ ಸಂಪತ್ತನ್ನು ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ನಮ್ಮ ಒಕ್ಕಲಿಗ ಉದ್ಯಮ ಇದೊಂದು ಭಾಳ ಪ್ರಯೋಜನ ಆಗ್ತಾಯಿತ್ತು. ಎಕ್ಸ್ಪೋ ಸೀರೆ ಮಳಿಗೆ ತೆರೆದಿದ್ದ ನಟಿ ಕಾರುಣ್ಯ ರಾಮ್ ಸಹ ತಮ್ಮ ಸಮುದಾಯದಲ್ಲಿ ಹಮ್ಮಿಕೊಂಡ ಎಕ್ಸ್ಪೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಮೇಲೆ ಈ ಒಂದು ಫಸ್ಟ್ ಸರ್ಕಲ್ ಏನಿದೆ ಒಕ್ಕಲಿಗ ಎಕ್ಸ್ಪೋಸಲ್ಲಿ ಎಲ್ಲ ಮೆಂಬರ್ ಆಗ್ತಾ ಇದ್ದಾರಲ್ಲ, ಎಷ್ಟು ಜನ ನಾನು ಸ್ಟೇಜ್ ಮೇಲೆ ನೋಡಿದೆ, ಹೆಣ್ಮಕ್ಳು ಅವರವರ ಜರ್ನಿ, ಅವ್ರ ಸಾಧನೆ ನೋಡಿ ನಾನು ತುಂಬ ಇನ್ಸ್ಪೈರ್ ಆದೆ. ಇನ್ಫ್ಯಾಕ್ಟ್ ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ದೆಮ್. ಲೈಕ್ ಏನೋ ಒಂದು ಆರ್ಟಿಸ್ಟು ಬರೀ ಸಾರಿ ಅಷ್ಟೇ, ಇನ್ನೂ ಬೇರೆ ಅದ್ಭುತವಾದ ಸಾಧನೆಗಳು ಮಾಡಿರೋ ಹೆಣ್ಮಕ್ಳೆಲ್ಲ ಇಲ್ಲಿದ್ದಾರೆ. ಇವತ್ತು ಕೂಡ ಎಕ್ಸ್ಪೋದಲ್ಲಿ ಹಾಕಲಾಗಿದ್ದ ಸ್ಟಾಲ್ಗಳಿಗೆ ಸಾಕಷ್ಟು ಜನರು ವಿಸಿಟ್ ಕೊಟ್ರು. ಭಾನುವಾರ ರಜೆ ಇರುವ ಹಿನ್ನೆಲೆ ಒಕ್ಕಲಿಗ ಉದ್ಯಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಒಟ್ನಲ್ಲಿ ಏನಾದ್ರೂ ಆಗು ಉದ್ಯಮಿ ಒಕ್ಕಲಿಗ ಆಗಿ ಎಂಬ ಸಂದೇಶವನ್ನ ಈ ಎಕ್ಸ್ಪೋದಲ್ಲಿ ನೀಡಲಾಯಿತು. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.